ಸಮಸ್ಯೆಗಳ ಬಗ್ಗೆ ಮಾತನಾಡ್ರಿ. ಏನು ಪರ್ಮನೆಂಟ್ ಯಾರು ಉಳಿಯಂಗಿಲ್ಲ. ಪ್ರಧಾನಮಂತ್ರಿ ಮೋದಿ ಸಾಹೇಬ್ರು ಏನು 50 ವರ್ಷ ಇರಂಗಿಲ್ಲ ಈ ಪ್ರಪಂಚದಲ್ಲಿ. ಏನೇನು ಮಾಡ್ಕಂತ ಇವ್ರಿಗೇನು ಸಂಬಂಧ ಅಗಲಲ್ಲ ಬರೋದು ಇದ್ನ ಹೇಳದ. ಇವ್ರದ್ದೇನು ಮಾಡ್ತಾ ಇದಾರಂತೆ, ನಮ್ಮ ದೊಂಬರಾಟ ಅದ್ರ ಶಶಿ ತರ್ರಿಗೆ ಎದಕ್ಕೆ ಕಳಿಸ್ಯಾರಂತೆ. ಆಯ್ತು, ನಮ್ಮ ದೊಂಬರಾಟ ಇಟ್ಕೊಂಬಿಡೋಣ ಬಿಡ್ರಿ. ಶಶಿ ತರ್ರಿಗೆ ಎದಕ್ಕೆ ಕಳಿಸಿ, ಇದೇನು ಆಟ ಅಂತೆ. ಶಶಿ ತರ್ರಿಗೆ ಕಳಿಸಿದ್ರಲ್ಲ, ಇದೇ ಆಟ ಅಂತೆ. ಮತ್ತು ಒಂದು ಸಪ್ರೇಟ್ ಕಮಿಟಿ ಹೋಯ್ತಲ್ಲ ನೋಡ್ರಿ. ನೀವು ಭಾಳ ಹತ್ತಿರದಿಂದ ಗಮನಿಸ್ರಿ. ಪ್ರಧಾನಮಂತ್ರಿಯವರು 90 ದೇಶಕ್ಕೆ ಹೋದಾಗ ಯಾವುದು ಚೀಫ್ ಸೆಕ್ರೆಟರಿ ಹೋಗಲ್ಲ, ಯಾವುದು ಫಾರಿನ್ ಮಿನಿಸ್ಟರ್ ಅವ್ರ ಜೊತೆ ಹೋಗೋದೇ ಇಲ್ಲ, ಕನ್ಸರ್ನ್ ಮಿನಿಸ್ಟ್ರು ಹೋಗೋದಿಲ್ಲ. ಯಾವುದೇ ಘೋಷಣೆಗಳು ಮಾಡಿದ್ರೆ ಕನ್ಸರ್ನ್ ಮಿನಿಸ್ಟರ್ ಇರಂಗಿಲ್ಲ, ಯಾವುದು ಕ್ಯಾಬಿನೆಟ್ ಡಿಸಿಷನ್ಗಳು ಇರಂಗಿಲ್ಲ, ಮೀಡಿಯಾದಲ್ಲಿ ಬರೋದು ಹೇಳೋದು, ಇದೇ ವ್ಯವಸ್ಥೆ ಇರುತ್ತಾನೆ ಕಳೆದ 11 ವರ್ಷದಿಂದ. ಸುಮ್ಮನೆ ನಮ್ಮ ಹತ್ರ ಬರೋದು ದೊಂಬರಾಟ ಏನು ದೊಂಬರಾಟ ಏನು ಮಾಡಿದ್ದೀವಿ ನಾವು. ಎಸ್, ದೇರ್ ಕುಡ್ ಬಿ ಸಮ್ ಡಿಫರೆನ್ಸ್. ಸೊ ವಾಟ್ ಡಸ್ ಇಟ್ ಮ್ಯಾಟರ್ ಟು ದ ಅಡ್ಮಿನಿಸ್ಟ್ರೇಷನ್? ಏನು ರಾಂಗ್ ಏನಿದೆ ನಮ್ಮದು? ಏನು ಅಡ್ಮಿನಿಸ್ಟ್ರೇಷನ್ ಏನು ರಾಂಗ್ ಆಗಿದೆ ರೀ? ಟುಡೇ ಪ್ರೌಡ್ಲಿ ಐ ಕ್ಯಾನ್ ಸ್ಟೇ ಕರ್ನಾಟಕ ಲಾಸ್ಟ್ 5 ಡಿಕೇಡ್ಸ್, ಕಳೆದ 5 ಶತಮಾನಗಳಲ್ಲಿ 50 ವರ್ಷಗಳಲ್ಲಿ ಕರ್ನಾಟಕ ಇಸ್ ನಂಬರ್ 1 GDP ಟುಡೇ. ಯಾವುದು ಬಿಜೆಪಿ ರೂಟ್ ಸ್ಟೇಟ್ ಇವತ್ತು ನಂಬರ್ 1 ಇದಾವೆ? ಗುಜರಾತ್ ನಂಬರ್ 1 ಇದೆಯಾ? ಗುಜರಾತ್ ಯಾವ್ದು ನಂಬರ್ 1 ಇದೆ? ಮಧ್ಯಪ್ರದೇಶ ಯಾವ್ದು ನಂಬರ್ 1 ಇದೆ? ಬಿಹಾರ್ ಯಾವ್ದು ನಂಬರ್ 1 ಇದೆ? ಬಿಜೆಪಿ ರೂಲ್ ಸ್ಟೇಟ್ಗಳು ಇಡೀ ಭಾರತ ದೇಶದಲ್ಲಿ ಇವತ್ತು ಯಾವುದೇ ರೀತಿಯಾದಂಥ ಸ್ಟೇಟ್ಗಳಿದ್ದಾವೆ. ಯಾವುದನ್ನು ಲೆಕ್ಕಾಚಾರ ಮಾತನಾಡೋರು ಇದ್ದಾರಾ? ಬಿಜೆಪಿ ಯಾರನ್ನ ಮಾತನಾಡೋರು ಇದ್ದಾರಾ? ಇವತ್ತು MP ಬಿಹಾರ್, ನೀವು MP ಬಿಹಾರ್ ಹಾಗೂ UP ಸೇರಿದರೆ ಸುಮಾರು 96,000 ಶಾಲೆಗಳಲ್ಲಿ 60,000 ಶಾಲೆಗಳು ಅಲ್ಲೇ ಕ್ಲೋಸ್ ಆಗಿದ್ದಾವೆ. 2 ಕೋಟಿ ಮಕ್ಕಳು ಇವತ್ತು ಈ ದೇಶದಲ್ಲಿ ಸುಮಾರು 5ರಿಂದ 8ನೇ ಕ್ಲಾಸಿಂದ ಹೊರಗಾಗಿದ್ದಾರೆ. ಇದು ಯಾರಿಗೋಸ್ಕರ? ಇದ್ರ ಬಗ್ಗೆ ಚರ್ಚೆ ಬೇಡ. ಸುಮ್ಮನೆ ಬರೋದು, ಯಾವುದು ಲಾಜಿಕ್ ಇಲ್ಲ, ಹೇಳೋದು ಹೋಗ್ಬಿಡೋದು. ಇವತ್ತು 2 ಕೋಟಿ ಮಕ್ಕಳು 5ನೇ ಕ್ಲಾಸಿಂದ 8ನೇ ಕ್ಲಾಸ್ ಈ ದೇಶದಲ್ಲಿ ಹೊರಗಿದ್ದಾರೆ. ಇದ್ರ ಬಗ್ಗೆ ಚರ್ಚೆ ಬೇಡ. ಇದೇ ಮಹಾರಾಷ್ಟ್ರದಲ್ಲಿ 843 ಹೆಣ್ಮಕ್ಳು ಆ ಊಂಬನ ಇವತ್ತು ಅವ್ರು ಸ್ಯಾಕ್ ಮಾಡ್ಕೊಂಡಿದ್ದಾರೆ, ಗರ್ಭಕೋಶವನ್ನ ತ್ಯಾಗ ಮಾಡಿದ್ದಾರೆ ಹೋಗಿ. ಇದು ಇಡೀ ವ್ಯವಸ್ಥೆಗೆ, ಈ ಮಾನವನ ವ್ಯವಸ್ಥೆಗೆ, ಈ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಪೊಲಿಟಿಕಲ್ ಪಾರ್ಟಿಗೆ ನಾಚಿಕೆ ಆಗ್ತಕ್ಕಂಥ ಕೆಲಸ ಇದು. ಇಟ್ಸ್ ಅ ಶೇಮ್ ಆನ್ ಆಲ್ ದ ಪೀಪಲ್ ಇನ್ ದಿಸ್ ಕಂಟ್ರಿ ವೇರ್ 843 ವುಮೆನ್ ಹೋಗಿ ಅವ್ರ ಗರ್ಭಕೋಶವನ್ನು ತಕ್ಕೊಂಡಿದ್ದಾರೆ. ನಾಚಿಕೆ ಆಗ್ಬೇಕಲ್ಲ ನಮ್ಮೆಲ್ಲ ಗಂಡ್ಮಕ್ಳಿಗೆ. ಇದೆಲ್ಲಾಗಿರೋದು ಮಹಾರಾಷ್ಟ್ರದಲ್ಲಿ ಆಗಿರೋದು. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಎದಕ್ಕಾಗಿ? ಅವರಿಗೆ ಕೂಲಿ ಸಿಗಲ್ಲ, ಶುಗರ್ ಕೇನಿಗೆ ಒಂದು ದಿವಸ ಹೋಗಿದ್ರೆ ದುಡ್ಡು ಸಿಗಲ್ಲ ಅಂತ ಹೇಳಿ ಆಗಿರ್ತಕ್ಕಂಥದ್ದು. ಇವತ್ತೆಲ್ಲ ಇದು ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ಬಿಜೆಪಿಯ ಕಾಂಗ್ರೆಸ್ಸು ಎಲ್ಲ ಗಂಡ್ಮಕ್ಳಿಗೆ ನಮ್ಮ ನಾಚಿಕೆ ಆಗ್ತಕ್ಕಂಥದ್ದಲ್ಲ ಇದು. ಈ ವಿಷಯ ಎಲ್ಲ ಮಾತಾಡ್ಬೇಕಾ ಬೇಡ? ಇದು ಎಲ್ಲಾಗಿರೋದು? ಯಾರ ರಾಜ್ಯದಲ್ಲಿ ಆಗಿರೋದು ಇದು? ಸುಮ್ಮನೆ ಏನೋ ಬರೋದು, ಮಾತನಾಡೋದು, ಹೋಗೋದು. ನೋಡ್ರಿ, ಸಮಸ್ಯೆಗಳ ಬಗ್ಗೆ ಮಾತನಾಡ್ರಿ. ಏನು ಪರ್ಮನೆಂಟ್ ಯಾರು ಉಳಿಯಂಗಿಲ್ಲ. ಪ್ರಧಾನಮಂತ್ರಿ ಮೋದಿ ಸಾಹೇಬ್ರು ಏನು 50 ವರ್ಷ ಇರಂಗಿಲ್ಲ ಈ ಪ್ರಪಂಚದಲ್ಲಿ. ಆದರೆ ಈ ದೇಶದ ವ್ಯವಸ್ಥೆಗೆ ಯುವಕರಿಗೆ ವಿಶೇಷವಾಗಿ ಮನವಿ ಮಾಡ್ಕೊಳ್ತೀನಿ, ಚೆನ್ನಾಗಿ ಓದ್ಕೊಳ್ಳಿ, ಪ್ರಶ್ನೆ ಕೇಳ್ರಿ. ಈ ದೇಶ ಕಾಂಗ್ರೆಸ್ದಲ್ಲ, ಬಿಜೆಪಿ ಅಂತ ಹೇಳಿಕ್ಕೆ ಇಚ್ಛೆ ಬಯಸ್ತೀನಿ.